ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಮನೆ ಮೇಲೆಯೇ ಹಾದು ಹೋದ ಪವರ್ ಲೈನ್. ಬೆಸ್ಕಾಂ ಇಲಾಖೆಗೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಪ್ರಯೋಜನವಿಲ್ಲ. ವಿಕಲಚೇತನನ ಮನವಿಗೆ ಸ್ಪಂದಿಸದ ಬೆಸ್ಕಾಂ ಇಲಾಖಾ ಅಧಿಕಾರಿಗಳು. ಯಾವಾಗ ಬೇಕಾದರೂ ಕೂಡ ಅನಾಹುತ ಸಂಭವಿಸಬಹುದು. ಜೀವಕ್ಕೆ ಕುತ್ತು ಬಂದ್ರೆ ಯಾರು ಹೊಣೆ ಸ್ವಾಮಿ? ಬಡವರ ಮಾತು ದವಡೆಗೆ ಮೂಲ ಅನ್ನೋ ಗಾದೆ ಮಾತು ಅಕ್ಷರಶಃ ಸತ್ಯ ಕಣ್ರಿ. ಪವರ್ ಲೈನ್ ತೆರವು ಮಾಡಿಕೊಡಿ ಎಂದು ಹಲವಾರು ವರ್ಷಗಳಿಂದ ಕಾಮಗೊಂಡನಹಳ್ಳಿ ಗ್ರಾಮದ ದಲಿತ ಕಾಲೋನಿಯ ವಿಕಲಚೇತನ ಮಂಜುನಾಥ್ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡದ ಬೆಸ್ಕಾಂ ಇಲಾಖೆ. ಬೆಸ್ಕಾಂ ಕಚೇರಿಗೆ ಅಲೆದು ಸುಸ್ತಾದ ಅಂಗವಿಕಲ ಮಂಜುನಾಥ್ ಶಿರಾ ತಾಲೂಕಿನ ಹೆಂದುರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಗೊಂಡನಹಳ್ಳಿ ಗ್ರಾಮದ ದಲಿತ ಕಾಲೋನಿಯಲ್ಲಿ ವಾಸವಾಗಿರುವ ವಿಕಲಚೇತನ ಮಂಜುನಾಥ್ ರವರಿಗೆ ಸೇರಿದ ಮನೆಯ ಮೇಲೆ ಪವರ್ ಲೈನ್ ವಿದ್ಯುತ್ ತಂತಿಗಳು ಹಾದು ಹೋಗಿದ್ದು, ಈ ಬಗ್ಗೆ ಪಟ್ಟನಾಯಕನಹಳ್ಳಿ ಬೆಸ್ಕಾಂ ಇಲಾಖೆಯವರಿಗೆ ವಿದ್ಯುತ್ ತಂತಿಗಳನ್ನು ತೆರವುಗೊಳಿಸಿ ಎಂದು ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮಳೆ ಗಾಳಿ ಬಂದರೆ ಜೀವ ಕೈಯಲ್ಲಿ ಹಿಡಿದು ಬದುಕುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು, ಬಿರುಗಾಳಿ ಎದ್ದರಂತೂ ಮನೆ ಬಿಟ್ಟು ಹೊರಗಡೆ ಬಾರದಂತಹ ಪರಿಸ್ಥಿತಿ ಇದೆ. ಲೈನ್ ಮನೆ ಮೇಲ್ಗಡೆ ಇರುವ ಕಾರಣ ಜೀವ ಭಯಕ್ಕೆ ಕಾರಣವಾಗಿದ್ದು, ತಕ್ಷಣ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಈ ಲೈನ್ ಅನ್ನು ತೆರವುಗೊಳಿಸಿ ಕೊಡಬೇಕೆಂದು ಅಂಗವಿಕಲ ಮಂಜುನಾಥ್ ಮನವಿ ಮಾಡಿದ್ದಾರೆ. ಈ ಮಳೆ ಗಾಳಿಗೆ ಭಾಳ ಇದಾಗುತ್ತೆ ಸರ್. ಅದು ಬೇರೆ ಇಲ್ಲಿ ಬೇವಿನ ಮರ ಬೇರೆ ಇದೆ. ಆ ಬೇವಿನ ಮರ ಇದಕ್ಕೂ ಭಾಳ ತೊಂದರೆ ಆಗ್ತಾಯಿದೆ ಸರ್. ಬೆಸ್ಕಾಂರಿಗೆ ಹೇಳಿ ಸಾಕಾಗಿದೆ. ಆದರೂ ಅವರು ಒಂದು ಚೂರು ಕ್ರಮ ತಗೊಳ್ತಾ ಇಲ್ಲ ಇದ್ರ ಬಗ್ಗೆನೇ. ಏನಾದರೂ ಮಾಡಿ ಸರ್ ಕೊಟ್ಟಿದ್ದೀವಿ ಸರ್. ಅವ್ರು ಬಂದು ಒಂದ್ಸತಿ ಚೆಕಪ್ ಮಾಡಿ ಹೋದ್ರು. ಚೆಕಪ್ ಮಾಡಿ ಹೋದ್ರೂ ಅವ್ರು ಏನು ಮಾಡೋಕ್ಕಾಗದ ಸುಮ್ಮನೆ ಅವಾಗ ಇವಾಗ ಈ ತಿಂಗಳು ತೈತೀನಿ ಮಂಜು ಅವಾಗ ತೈತೀನಿ ಅಂತ ಬರೀ ಇದು ಮಾಡ್ತಾ ಇರ್ತಾರೆ. ಒಂದು ಫ್ಯಾಮಿಲಿ ಇರೋ ಕುಟುಂಬ ಸರ್. ಅಕಸ್ಮಾತ್ ಏನಾನ ಆಗಿ ಹೋದರೆ ಯಾರು ಇದು ಮಾಡ್ತಾರೆ ಹೇಳಿ ನಮಗೆ? ಒಂದು ಕುಟುಂಬ ವಾಸವಾಗಿರೋ ಮನೆಯಲ್ಲಿ ಈ ಥರ ಆಗ್ಬಿಟ್ರೆ, ಮರನೇ ಬಿದ್ದು ಹೋಗ್ಬಿಟ್ರೆ ಇಡೀ ಮನೆಯೇ ಬ್ಲಾಸ್ಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಸರ್ ಏನಾದರೂ ಮಾಡಿ ಲೈನ್ ತೆಗ್ಸೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ನೀವು. ಹೌದು ಸರ್, ಇದೆ. ಇಲ್ಲಿರೋದೆಲ್ಲ ಕಾಲೋನಿ ಇದೆ ಸರ್. ಸರ್ ಇದು ಸುಮಾರು ನಾವು ಹುಟ್ಟೋಕ್ಕಿಂತ ಮುಂಚೆದಿಂದನೂ ಇದೆ ಸರ್. ಆ ಪಂಚಾಯತರು ಹೆಂಗೆ ಕೊಟ್ಟರೋ ಇದು ಲೈಸೆನ್ಸ್ ಈ ಮನೆ ಕಟ್ಟೋಕ್ಕೆ. ಹೋಗಿ ಕೇಳಿದ್ದೀವಿ ಸರ್. ಹೋಗಿ ಕೇಳಿ ಎಲ್ಲ ಇದು ಮಾಡಿ ಅವರು ಬಂದು ಸುನಿಲ್ ಕುಮಾರ್ ಬಂದು ಇಲ್ಲೆಲ್ಲ ಚೆಕಪ್ ಮಾಡಿ ಹೋಗಿದ್ದಾರೆ. ತೆಗಿತೀನಿ ಮಂಜು ತೆಗಿತೀನಿ ಅಂತ ಹೇಳಿ ತೆಗಿಯಂಗೆ ಇಲ್ಲ ಸರ್. ಎಲ್ಲ ಅಂದ್ಬಿಟ್ರೆ ಮರ ಅಲ್ಲಾಡೋದು ನೋಡಿದ್ರೆ ನಾವು ಜೀವನ ಕೈಯಾಗ ಇಕ್ಕೊಂಬಂತೀವಿ ನೈಟ್ ಟೈಮು ಈ ಮಳೆ ಗಾಳಿಗೆ. ಮತ್ತು ನೆಕ್ಸ್ಟ್ ಮಂತು ಆಷಾಢದಾಗ ಹೇಳೋಕ್ಕಾಗಲ್ಲ ಯಾವ ಟೈಮ್ನಾಗ ಬೇಕಾದ್ರೂ ಮರ ಬೀಳ್ಬೋದು. ಅದರಿಂದನ ತೊಂದರೆ ಆಗ್ತಿದೆ ಸರ್. ನೋಡಿ ಸರ್ ನೀವೇ ಮೇಲೆ ಎಷ್ಟು ಇದೈತೆ ಅಂತಾನ ನೀವೇ ಗುಬ್ನ ನಿಂತ್ಕೊಂಡಿದ್ದೀವಿ ಸರ್. ನಮ್ಮ ಅಣ್ಣಯ್ಯ, ನಮ್ಮ ಅತ್ತೆಮ್ಮ, ನಮ್ಮ ಹುಡುಗರು, ನಮ್ಮ ಅಪ್ಪಯ್ಯ, ನಾನು 6 ಜನ ಇದ್ದೀವಿ. ನಾವು ಹೊರಗಡೆ ಬರ್ಬೇಕಂದ್ರೆ ಜೀವನ ಕೈ ಬರಂಗಾಗುತ್ತೆ ಸರ್. ಒಂದು ಟೈಮ್ ಸರ್ವತ್ನಾಗೂ ಎದ್ದು ಬರ್ತೀವಿ. ಮಳೆ ಬಂದಾಗ ಏನಾಗುತ್ತೆ ಅಂಬೋದು ಒಂದು ಭಯ ಅಷ್ಟೇ. ಸರ್ ಏನು ಇದನ್ನು ಲೈನ್ ತೆಗೆದ್ರೆ ಸಾಕು ಸರ್. ನಮಗೆ ಲೈನ್ ಒಂದು ತೆಗೆದ್ಬಿಟ್ರೆ ಸಾಕು ಅಷ್ಟೇ. ನಾವು ಮುಂದಕ್ಕೆ ಏನಾರ ಒಂದು ಅನುಕೂಲ ಮಾಡ್ಕೋಬೇಕು ಮೇಲೆ ಅದರಿಂದನ. ಮರನ ಫುಲ್ ಇದು ಮಾಡಂಗೆ ನಾ ಮರ
ಬೈಕ್ ಸಮರಲ್ಲಿ ಕೇಳ್ತಿದ್ದೀನಿ, ಇದ್ರ ಲೈನಿಂದ ನಮಗೆ ಎಷ್ಟು ಕಷ್ಟ ಆಗ್ತಾ ಇದೆ ನಮ್ಮ ಕುಟುಂಬಕ್ಕೆ. ದಯವಿಟ್ಟು ಈ ಲೈನ್ನ ತೆಗೆಯೋಕ್ಕೆ ಬೈಸ್ಕಾಮರು ಸಹಾಯ ಮಾಡಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡುಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.